ಶಿವಕುಮಾರ್ಗೆ ಇವತ್ತು ಬಿಗ್ ಡೇ. ಸಿಎಂ ಕನಸನ್ನ ಕಾಣ್ತಾ ಇರುವ ಕೆ ಶಿವಕುಮಾರ್ಗೆ ಇವತ್ತು ನಿಜಕ್ಕೂ ಬಿಗ್ ಡೇ. ಡೆಲ್ಲಿಯಲ್ಲಿರುವಂತಹ ಬಂಡೆಗೆ ರಾಹುಲ್ ಅವರ ಶ್ರೀರಕ್ಷೆ ಸಿಗುತ್ತಾ? ಇದು ಮಾತ್ರ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಡಿಕೆಶಿ ನಾಯಕತ್ವದ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತಾ? ಶಿವಕುಮಾರ್ ಅವರ ಸಿಎಂ ಕುರ್ಚಿ ಭವಿಷ್ಯ ಇವತ್ತೇ ನಿರ್ಧಾರ ಆಗುತ್ತಾ? ಸದ್ಯಕ್ಕೆ ಅದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಹೈಕಮಾಂಡ್ ನಾಯಕರ ಜೊತೆಗೆ ಕೆ ಶಿವಕುಮಾರ್ 1-to-1 ಚರ್ಚೆ ನಡೆಸುವ ಸಾಧ್ಯತೆ ಇದೆ. ನಾಳೆಯೊಳಗೆ ರಾಹುಲ್ ಗಾಂಧಿ ಜೊತೆ ಪವರ್ಫುಲ್ ಮಾತುಕತೆ ಆಗಬಹುದು ಅಂತಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಯ ಸಿದ್ಧತೆಯ ಮಧ್ಯ ಚರ್ಚೆಯ ಸಾಧ್ಯತೆ ಕೂಡ ಇದೆ. ಅದರಲ್ಲಿ ಅಸ್ಸಾಂನ ಹೊಣೆಗಾರಿಕೆಯನ್ನ ಕೆ ಅವರ ಪರಕ್ಕೆ ಹೆಗಲಿಗೆ ಹೊರಿಸಿದ್ದಾರೆ. ಇದರ ನಡುವೆ ಎಲ್ಲಾದ್ರೂ ಸೈಡ್ ಅಲ್ಲಿ ಚಾನ್ಸ್ ಸಿಕ್ಕರೆ ಹೋಗಿ ಮಾತಾಡ್ಬಿಡೋದು ಅಂತ ರಾಹುಲ್ ಗಾಂಧಿ ಅವರ ಮನವೊಲಿಸೋಕೆ ಖರ್ಗೆ ಅವರ ಮೂಲಕ ಬಂಡೆ ಪ್ಲಾನ್ ಮಾಡಿದಾರಂತೆ. ಡಿಕೆಶಿ ಮಾತಿಗೆ ಓಕೆ ಅಂತಾರ ಹೈಕಮಾಂಡ್ ಲೀಡರ್ಸ್, ಗೊತ್ತಿಲ್ಲ, ಪ್ರಶ್ನೆಯಾಗೇ ಉಳ್ಕೊಂಡಿದೆ. ಸಾಧ್ಯ ಆದಷ್ಟು ಈ ವಿಚಾರವನ್ನ ದೂರವೇ ಇಟ್ಟಿರೋಣ, ಹತ್ರಕ್ಕೆ ತರೋದು ಬೇಡ, ಬಿಟ್ಕೊಳ್ಳೋದು ಬೇಡ ಅನ್ನುವ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇದ್ದಂಗೆ ಕಾಣಿಸ್ತಾ ಇದೆ. ರೀಸನ್ಸ್ಗಳು ನೋಡ್ತಾ ಹೋಗೋದಾದ್ರೆ, ಆರಂಭದಲ್ಲಿ ಸೆಷನ್ ಮುಗಿಲಿ ಅಂದ್ರು, ಸೆಷನ್ ಮುಗೀತು. ಅದಾಗ್ತಾ ಇದ್ದಂಗೆ ಈಗ ಮತ್ತೆ ಇಷ್ಟು ಟೈಮ್ನಲ್ಲಿ ಅವರು ಅದ್ರ ಬಗ್ಗೆ ಸೊಲ್ಲೆ ಎತ್ತಿಲ್ಲ. ಮೂಲಗಳ ಪ್ರಕಾರ ಇನ್ನೂ ಹೈಕಮಾಂಡ್ ಈ ವಿಚಾರಕ್ಕೆ ಚರ್ಚೆನೇ ಶುರು ಮಾಡಿಲ್ವಂತೆ. ಚರ್ಚೆ ಶುರು ಮಾಡಿಬಿಟ್ರೆ ಅದಕ್ಕೊಂದು ಅಂತಿಮವಾಗಿ ಮೊಳೆ ಹೊಡಿಲೇಬೇಕಲ್ಲ, ನಿರ್ಧಾರ ಆಗ್ಲೇಬೇಕಲ್ಲ. ಒಂದು ಅವರೇ ಮುಂದುವರಿಸಿ ಅಥವಾ ನಿಮಗೆ ಮಾತು ಕೊಟ್ಟಂಗೆ ನಾವು ನಡ್ಕೊಳ್ತೀವಿ ಅಂತ ಏನಾದ್ರು ಆಗಬೇಕಲ್ಲ. ಇದು ಜೇನಿನ ಗೂಡಿಗೆ ಕಲ್ಲೊಡೆಯುವ ಕೆಲಸ ಅಂತ ಗೊತ್ತಾಗಿದೆ ಹೈಕಮಾಂಡ್ಗೆ. ಹಂಗಾಗಿ ಅವ್ರು ಇನ್ನೂ ಚರ್ಚೆಗೆ ತಗೊಂಡಿಲ್ವಂತೆ ಮೂಲಗಳ ಮಾಹಿತಿ ಪ್ರಕಾರ. ಅದರ ನಡುವೆ ಈ ಉಡದ ಪಟ್ಟು ಕೇಳಿದಿರಾ? ಪಟ್ಟು ಸಡಿಲಿಸ್ತಿಲ್ಲ ಅಂತ ಹೇಳ್ತಾ ಇರ್ತೀವಿ. ಅದರಲ್ಲೂ ಉಡದ ಪಟ್ಟಿನ ರೀತಿಯಲ್ಲಿ ಬಹಳ ಬಿಗಿಯಾಗಿ ಚರ್ಚೆ ಆಗ್ಲೇಬೇಕು, ನನಗೇನ್ ಸಿಗಬೇಕು ಅದು ಸಿಗ್ಲೇಬೇಕು ಅನ್ನುವ ತಯಾರಿಗಳನ್ನ, ತಂತ್ರಗಾರಿಕೆಗಳನ್ನ ಕೆ ಶಿವಕುಮಾರ್ ಅವರಂತೂ ಮಾಡ್ತಾ ಇದ್ದಾರೆ.